ಮಾಗೇರಿ ವೆಂಕಟೇಶ್, ಶಿಕ್ಷಕರು ಹಾಗೂ ಗಾಯಕರು, ಕೋಲಾರ ಜಿಲ್ಲೆಯ ಎಲ್ಲ ಸಾರ್ವಜನಿಕ ನಾಗರಿಕ ಹಾಗೂ ಎಲ್ಲ ಭಕ್ತ ಮಹಾಶಯರಲ್ಲಿ ಒಂದು ಮನವಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಮುಖ್ಯ ರಸ್ತೆಯ ಮಾಗುಂದಿ ಗೇಟ್ ಬಳಿ ಸ್ಥಾಪನೆಯಾಗಿರುವ ಶ್ರೀ ಶಿವಶನೇಶ್ವರ ದೇವಸ್ಥಾನದ ಆವರಣದಲ್ಲಿ ದಿನಾಂಕ 12/7/2025 ಗುರುಪೂರ್ಣಿಮೆ ಅಂಗವಾಗಿ ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ ಎಲ್ಲ ನಾಗರಿಕ ಬಂಧುಗಳು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಗಳ ಪಾದ ಪೂಜೆಗಳಿಗೆ ಪೂಜೆಯನ್ನ ನೆರವೇರಿಸುವ ಮೂಲಕ ಶ್ರೀ ಶಿವಶನೇಶ್ವರ ದೇವರ ಕೃಪೆಗೆ ಪಾತ್ರರಾಗುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ಮೊದಲನೇದಾಗಿ ಮನವಿ ಮಾಡಿಕೊಡ್ತೇನೆ. ಹಾಗೆಯೇ ಅಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ಒಂದು ಅನ್ನ ಸಂತರ್ಪಣೆಯನ್ನು ಕೂಡ ಇದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ. ಈ ದಿನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಶನಿದೇವರ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿಸಿ ಅಮೋಘವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರುತ್ತಿದ್ದು ಸುಮಾರು 2020 ಮತ್ತು 2021ನೇ ಸಾಲಿನಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ದೇವಸ್ಥಾನ ಇಡೀ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ದೇವಸ್ಥಾನವಾಗಿ ಇವತ್ತು ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥದ್ದು. ಹಾಗಾಗಿ ಅವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸಮಸ್ತ ನಾಗರಿಕ, ಸಾರ್ವಜನಿಕ ಹಾಗೂ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಡ್ತೇನೆ. ಶ್ರೀ ಶ್ರೀ ಶಿವಶನೇಶ್ವರ ಸ್ವಾಮಿ ದೇವಾಲಯ ಗುರುಪೀಠದ ಅಧ್ಯಕ್ಷರಾಗಿರುವ ಮತ್ತು ಗುರುಗಳಾಗಿರುವ ಶ್ರೀ ಶ್ರೀ ಮನೇಶ್ವರ ಸ್ವಾಮಿ ಪಾದಚರಣೆಗಳಿಗೆ ಹೀಗೆ ಈ ಹಿಂದೆ ನಮ್ಮ ಸ್ನೇಹಿತರು ವಿವರವಾಗಿ ನಮ್ಮ ಜಿಲ್ಲೆಯ ದೇವಸ್ಥಾನ ಮಾತಾಡಿದರು. ದಿನಾಂಕ 10/7/2025 ಗುರುಪೂರ್ಣಿಮಾ ಕಾರ್ಯಕ್ರಮ ಇತ್ತು. ಅದನ್ನು ನಾವು 12ನೇ ತಾರೀಕಿಗೆ ಮುಂದುವರಿಸ್ಕೊಂಡಿದ್ದರು ನಮ್ಮ ಭಕ್ತಾದಿಗಳೆಲ್ಲ ಸೇರಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಂತೇಳಿ ನಮ್ಮ ಗೌರವಾನ್ವಿತ ಶನೇಶ್ವರ ಸ್ವಾಮಿ ಭಕ್ತಾದಿಗಳು ಇಂದು ಎಲ್ಲರೂ ಸೇರಿ ಇದನ್ನು ಮಾತುಕತೆಯನ್ನು ಮುಂದುವರಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಭಾಳ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವೆಲ್ಲ ಇದಕ್ಕೆ ಪ್ರೋತ್ಸಾಹ ಮಾಡಿದ್ದೀವಿ. ಸ್ನೇಹಿತರು ನಿಮ್ಮ ಅಣ್ಣತಮ್ಮರು ಕೂಡ ಸೇರಿ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಇದು ಗುರುಪೂರ್ಣಿಮಾ ಕಾರ್ಯಕ್ರಮ ಕೂಡ ಭಾಳ ಹೆಣ್ಮಕ್ಳ ಪೂಜೆ ಕೂಡ ಭಾಳ ಮುಖ್ಯವಾಗಿದೆ. ನಮ್ಮ ಗುರುಗಳಿಗೆ ಪಾದ ಪೂಜೆ ಮಾಡಿ ಅವರಿಗೆ ಆ ರೀತಿ ತೆಗೆದು ಅವರ ಆಶೀರ್ವಾದ ಪಡಿಬೇಕಂತ ನಮ್ಮೆಲ್ಲ ಭಕ್ತಾದಿಗಳು ಇನ್ನೊಂದ್ಸಲ ಶ್ರೀ ಶ್ರೀ ನಾವು ಬುಲೆಟ್ನಾದ್ರೆ ಮಾತನಾಡಿದ್ದೇವೆ. ಶ್ರೀ ಶ್ರೀ ಶಿವಶನೇಶ್ವರ ದೇವಸ್ಥಾನ ಶ್ರೀ ಶ್ರೀ ಮುನೇಶ್ವರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಗುರುಪೌರ್ಣಮಿ ಕಾರ್ಯಕ್ರಮವನ್ನು ದಿನಾಂಕ 10/7/2025 ಇತ್ತು. ಅದನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು 12/7/2025 ಶನಿವಾರದಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಆದುದರಿಂದ ಈ ನಮ್ಮ ಭಕ್ತಾದಿಗಳು